ನಾಡಿನ ಕಲಿಗಿವನು ಅಧರ್ಮವ ಸಹಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿ ಗುಂಡಿವನು ಕನ್ನಡ ನಾಡಿನ ಕಲಿಗಿವನು ಅಧರ್ಮವ ಸಹಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿ ಗುಂಡಿವನು ಹೆಜ್ಜೆ ಇಟ್ಟರೆ ಝೇಂಕಾರ ನುಡಿಯಲಿ ನ್ಯಾಯದ ಗೋಂಕಾರ ದುಷ್ಟರ ಮೆಟ್ಟಲು ನೀ ಬಾರ ಹುಬ್ಬಳ್ಳಿ ಕಂಡು ನೀ ಗಂಭೀರ ಬಾಬಾ ಸರ್ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋ ಫೈಲು ನೀವೊಂದ್ಸಲ ನೋಡ್ಬಿಟ್ರೆ ಸಬ್ಮಿಟ್ ಮಾಡ್ಬಿಡ್ತೀನಿ. ಕೀಪ್ ಇಟ್. ಸರ್ ಟೀ ಹೇಳಿ. ಅಜಯ್ ಕುಮಾರ್ ಹಿಯರ್. ಅಜಯ್, ಐಜಿ ಹಿರೇಮಠ ಹಿಯರ್. ಸರ್, ಕಮರಿಪೇಟೆನಲ್ಲಿ ಗಲಾಟೆ ನಡೀತಾ ಇದೆ, ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಈಗಲೇ ಹೊರಟೆ ಸರ್. ಸುಶೀಲ್. ಸರ್. ಇಳಿರಿ. ಸರ ಗಾಡಿ ಇಲ್ಲಿ ಯಾಕೆ ನಿಲ್ಸಿದ್ರಿ ಸರ್? ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ, ತಿನ್ಕೊಂಡು ಹೋಗೋಣ ಅಂತ ಬನ್ನಿ. ಅಲ್ಲ ಸರ್, ಅಲ್ಲಿ ಕಮ್ಯುನಿಪೇಟಲ್ ಗಲಾಟೆ ನಡೀತಾ ಇದೆ. ನೀವು ನಗೋ ಟೈಮಿಗೆ ನಗ್ಬೇಕು, ಅಳೋ ಟೈಮಿಗೆ ಅಳಬೇಕು, ಹೊಟ್ಟೆ ಹಸಿದಾಗ ಊಟ ಮಾಡ್ತಾ ಇರ್ಬೇಕು. ಟೈಮ್ ಎಷ್ಟಾಯ್ತು? 1:30 ಸರ್. ಊಟ ಮಾಡೋ ಟೈಮ್ ತಾನೆ? ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ರಯ್ಯ, ಬನ್ನಿ. 2 ಬಿರಿಯಾನಿನ ಕರೆಕ್ಟ್ ಟೈಮ್ ಊಟ ಮಾಡಿಲ್ಲ ಅಂದ್ರೆ ಅಸಿಡಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. 4 ಬಿರಿಯಾನಿ. ಸರಿ ಸರ್, 4 ಬಿರಿಯಾನಿ. ಕೂತ್ಕೊಳ್ಳಿ. ಮೊದ್ಲು ಲಡ್ಡು ಅದ್ಯಾಕೆ ಹರಳೆಣ್ಣೆ ಕೊಡ್ದಂಗಿದೆ ಮಕ್ಕ, ತಿನ್ನಿ, ಬಿಸಿ ಇರ್ಬೇಕಾರೆ. ಏನು ಶಿವ ಇದು? ಸುಮ್ಮನ್ ತಿನ್ನೋ ಮಾರ, ಯಾಕೆ ತಲಿ ತಿಂತಿ? ಚೆನ್ನಾಗಿದಲ್ಲ? ಹ್ಞೂನ್ರಿ ಸಾಹೇಬ್ರ. ಇಲ್ಲಿ ತಲೆ ಮಾಂಸ ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಿನ್ನಿ. ತಿನ್ರಿ, ನಮ್ ಡಿಪಾರ್ಟ್ಮೆಂಟ್ ತುಂಬಾ ಜನಕ್ಕೆ ಅದೊಂದೇ ಕಮ್ಮಿ ಇರೋದು. ತಪಾಲೆ ಸರ್, 2 ತಲೆ ಮಾಂಸ ತಗೊಂಬ. ಸಾಹೇಬ್ರಿಗೆ ತಲೆ ಮಾಂಸ. ಕಮರಿಪೇಟೆಲ್ ಗಲಾಟೆ ನಡೀತಾ ಇದೆ. ಅಜಯ್ ಕುಮಾರ್ ಸರ್ನಾಯಕ್ ಲೈನಿಗೆ ಬನ್ನಿ. ಅಜಯ್ ಕುಮಾರ್ ಸರ್ನಾಯಕ್. ಐ ರಿಪೀಟ್, ಅಜಯ್ ಕುಮಾರ್ ಸರ್ನಾಯಕ್ ಲೈನಿಗೆ ಬನ್ನಿ. ರಿಸೀವಿಂಗ್. ಟ್ರಾಫಿಕ್ ಜಾಮ್ ಆಗಿದೆ, ಒಂದೇ ಹೋಗ್ತಾ ಇದ್ವಿ. ಓವರ್ ಅಂಡ್ ಔಟ್. ನೀತಿನಿ. ಹೇ, ಸರ್ ಸರ್ ಸರ್, ಕಮರಿಪೇಟೆಗೆ ಬಂದಾಯ್ತು. ಎಲ್ಲ ಮುಗೀತಲ್ಲ, ಬಂದ್ರು ನೋಡ ಸಿನಿಮಾದವ್ರ ತರ. ಪೊಲೀಸ್ ಯಾವಾಗ್ಲೂ ಲೇಟಾಗಿ ಬರ್ತಾರಂತ ಬೈತಾರಲ್ಲ, ನೋಡಿದ್ರ ಲೇಟಾಗಿ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಈ ಗಲಾಟೆ ನಿಲ್ಲಿಸ್ಬೇಕಿತ್ತು. ಮತ್ತೆ ಎವಿಡೆನ್ಸ್ ಅಂತ ಅದೇ ಕೋರ್ಟು, ಲಾಕಪ್, ಬೇಲ್. ಹೊರಗಡೆ ಬಂದು ಮತ್ತೆ ಜನಕ್ಕೆ ತೊಂದರೆ ಕೊಟ್ಟಿರೋರು ನೋಡಿ, ಶಾಂತ ಮಲಗಿದಾರಲ್ಲ. ಅದಕ್ಕೆ ಅರ್ಧ ಗಂಟೆ ಬಿರಿಯಾನಿ ಬ್ರೇಕ್. ನೋಡೀಗ ಹತ್ರ ಬಂದು ಟೊಪ್ಪಿ ತೆಗಿತಾರ. ಹಾಕೊಳ್ಳಿ. ಈ ನನ್ ಮಕ್ಕಳಿಗೋಸ್ಕರ ಕಾಕಿ ಕ್ಯಾಪ್ ತೆಗೆದು ಅದ್ರ ಮರ್ಯಾದೆ ಆಗಿ ತೆಗಿತೀರಾ? ಈಗ ನೋಡ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋದಕ್ಕೆ ಆಂಬ್ಯುಲೆನ್ಸ್ ಕರ್ಸಂತಾರ. ಪುಟ್ಟಪ್ಪ, ಏನೋ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದೆ. ಮತ್ತಿನ್ನೇನ್ರಿ, ಸ್ವಲ್ಪ ಮುಂಚೆ ಬಂದಿದ್ರ ಪ್ರಾಣನಾದ್ರೂ ಉಳಿಸ್ಬೋದಿತ್ತ? ಈಗ 1 ಸೆಕೆಂಡ್ ಮುಂಚೆ ನಾನು ನಿನಗೆ ಕಪಾಳಕ್ಕೆ ಹೊಡಿತೀನಿ ಅಂತ ನಿನಗೆ ಗೊತ್ತಿತ್ತ? ಇಲ್ಲಲ್ಲ. ಎದುರುಗಡೆ ನಿಂತಿರ್ಬೇಕಾದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ದಿರುವಾಗ ಎಲ್ಲೋ ನಡೆಯೋ ಕೊಲೆ ನಮಗೆ ಹೇಗೆ ಗೊತ್ತಾಗುತ್ತೆ? ಇನ್ ಕನ್ಸ ಬೀಳುತ್ತೆ ನಮ್ಗೆ. ಅಷ್ಟಕ್ಕವರಲ್ಲ ಯಾರು? ಬಾ ಮುಂದೆ ಬಾ, ನೋಡು. ಬಿದ್ದಿರೋರಲ್ಲಿ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಯಾರಾದ್ರೂ ಕಾಣ್ತಾ ಇದಾರ ಅಂತ? ಒಬ್ಬೊಬ್ಬರ ಮೇಲೆ 10 ಕೇಸ್ ಇದೆ. ಬದುಕಿದ್ರೆ 106 ಕೇಸ್ ಆಗ್ತಾ ಇತ್ತು. ನೀವುಗಳೇನ್ ಚಾಚರ? ಒಂದ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಶುರು ಆಗಂಗಿಲ್ಲ,
ಕೆಲ್ಸಕ್ಕೆ ಹೋಗೋರು ಕೆಲಸ ಎಲ್ಲ ಬಿಟ್ಟು ಒಂದು ಟಿವಿ ಶೋರೂಮ್ ಸಿಕ್ಕಿದ್ರೆ ಸಾಕು, ಅದ್ರ ಮುಂದೆ ನಿಂತು ಬಿಡ್ತೀರಾ ಮೈ ಮರೆತು. ರಸ್ತೆಯಲ್ಲಿ ಹಾವಾಡೋದು ನೋಡ್ತೀರಾ, ಕೋತಿ ಕುಣಿಸೋದು ನೋಡ್ತೀರಾ, ಕೊನೆ ಜಗಳಗಳಾಗಿ ಈ ತರ ಹೆಣಗಳು ಬಿದ್ದಿದ್ರೆ ಅದನ್ನು ನೋಡ್ತಾ ನಿಂತ್ಕೋತೀರಾ. ನಾಳೆ ನಿಮ್ಮನೆಯವ್ರಿಗೆ ಏನಾರ ಆದ್ರೆ ಬೇರೆಯವ್ರು ಬಂದು ಇದೇ ತರ ನೋಡ್ತಾ ಇರ್ತಾರೆ. ನೋಡ್ಲಿ ಬಿಡಿ, ಮಾಡೋದಕ್ಕೇನ್ ಕೆಲಸ ಇಲ್ವಲ್ಲ. ಒಟ್ಲ ನಿಮ್ಗಳನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ಅನಿಷ್ಟಕ್ಕೂ ಶನೀಶ್ವರನೇ ಕಾರಣನೋ ಹಾಗೆ ಎಲ್ಲಾದ್ರೂ ತಂದು ಕೊನೆದಾಗ ಪೊಲೀಸ್ಗೆ ಇಟ್ಬಿಡ್ತೀರಾ. ಸುಶೀಲ್ ಸರ್, ಕಾರ್ಪೊರೇಷನ್ಗೆ ಫೋನ್ ಮಾಡಿ ಕಸದ ಜೊತೆ ಇವ್ರನ್ನ ಎತ್ಕೊಂಡು ಹೋಗಿ ಕೇಳು. ಎಸ್ ಸರ್. ಯಾಕೋ ಇಷ್ಟ ಲೇಟು? ಪಿಕ್ಚರ್ ಹೋಗಿದೆ. ಅಲ್ಲ ಕಣೋ. ಮತ್ತಿನ್ನೇನ್ ಕೆಲಸ ಇರಲ್ವಾ? ದಿನ ಇದೇ ಆಗೋಯ್ತು. ಕೈ ಕಾಲ್ ತೊಳ್ಕೊಂಡ್ ಬಾ, ಊಟ ಬಡಿಸ್ತೀನಿ. ಊಟನ ಮಧ್ಯಾಹ್ನ ತಿಂದಿದ್ ಬಿರಿಯಾನಿನ ಇನ್ನು ಕರಗಿಲ್ಲ, ನೀನ್ ಮಾಡ್ಕೊ. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ? ಅಲ್ಲೇ ಎಲ್ಲಾದ್ರೂ ಮಲ್ಕೋಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಅದೇ ಮಾಡ್ತೀನಿ ಬಿಡು. ಅಮ್ಮ ಬೆಳಗ್ಗೆಯಿಂದ ಒಬ್ಳೆ ಕಾಯ್ತಿರ್ತಾಳೆ ಅನ್ನೋ ಜ್ಞಾನ ಇಲ್ಲ. ಶಾಂತಿ ಇದ್ಲು, ಅವಳನ್ನು ಕಳ್ಸಾಯ್ತು. ಹೋದ್ರೆ ಹೋಗ್ಲಿ, ನೀನಾದ್ರೂ ಬೇಗ ಮದ್ವೆ ಆಗೋ ಅಂದ್ರೆ ಅದಕ್ಕೂ ಆಗೋದಿಲ್ಲ ಅಂತ್ಯ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಬ್ಳೆ ಗೂಬೆ ತರ ಕಾಯ್ತಿರ್ತೀನಿ. ಊಟ ಬೇಡ ಅಂದೆ ಅಷ್ಟೇ, ಅದಕ್ಕೆ ಯಾಕೆ ಎಲ್ಲೆಲ್ಲ ಹೋಗ್ತೀಯಾ? ಇನ್ ಮುಂದಕ್ಕೆಲ್ಲೂ ಹೋಗ್ಬಾರ್ದು ಅಂದ್ರೆ ತಗೋ ಊಟ ಮಾಡು. ನನ್ ಹೊಟ್ಟೆ ಇನ್ನು ಸುಮ್ನೆ ನಾಳಿದ್ದು ಎಲ್ಲಮ್ಮನ್ ಕೂರಿಸ್ತಾ ಇದೀವಲ್ಲ, ಎಲ್ಲರಿಗೂ ಹೇಳಿದ್ಯಾ ತಾನೆ? ಹೇಳಿಲ್ವೇನೋ? ಅಯ್ಯೋ, ಬೆಳಗ್ಗೆನೂ ಹೇಳ್ ಕಳ್ಸಿದ್ನಲ್ಲೋ. ನಾನ್ ಹೇಳಿದ್ ಇಷ್ಟ ಕೆಲ್ಸನೂ ಮಾಡಕ್ಕಾಗಲ್ಲ. ಅಯ್ಯೋ ಕೂಗ್ಬೇಡ, ನೀನ್ ಎಲ್ರಿಗೂ ಹೇಳಾಯ್ತು. ಶಾಂತಿಗೆ ಎಲ್ರಿಗೂ ಹೇಳಿದ್ನ ಅವಳಿಗೆ ಹೇಳ್ದಿರ್ತೀನ. ತರ್ಲೆ ಮುಂಡೆದು. ಕರೆಕ್ಟ್ ಟೈಮ್ಗೆ ಬಂದ್ವಿ. ಹೌದಲ್ವಾ? ನಮಸ್ಕಾರ. ಏನ್ ಮದುವೆ ಫಿಕ್ಸ್ ಆಗಿದ್ದೆ ಸಾಹೇಬ್ರು, ಡ್ಯೂಟಿಗಂತೂ ಲೇಟು, ಪೂಜೆಗೂ ಲೇಟಾ? ಅಮ್ಮ, ಸುಶೀಲ್ ನಮಸ್ತೆ. ಅಮ್ಮ, ಇವ್ರು ರುಡ್ಬಿ ಮಾಯ್ದು. ನಮಸ್ತೆ, ಚೆನ್ನಾಗಿದ್ಯಾ? ಇವರೆಲ್ಲ ಡಿಪಾರ್ಟ್ಮೆಂಟ್ ಅವರು. ನಮಸ್ಕಾರ. ನಿಧಾನ ಕಣೋ. ಅಮ್ಮ ನಮಸ್ಕಾರ. ಹಾ, ಚೆನ್ನಾಗಿದೆ. ನಮ್ ಸಾಹೇಬ್ರು ರಿಲೇಟಿವ್ಸ್ ಎಲ್ಲ. ಅವ್ರ ತಂಗಿ ಕಡೆ ಯಾಕೋ ನಿಂತ್ಕೊಂಡಿದ್ಯಾ? ಒಳಗ್ ಬಾ. ಇಲ್ಲ, ಬರಲ್ಲ. ಯಾಕಮ್ಮ? ಕಳ್ಸ್ಬೇಕಾದ್ರೆ ಅಳ್ತಾ ಇದ್ರಿ, ಈಗ ಬರ್ಬೇಕಾದ್ರೆ ನಗ್ನಗ್ತಾ ಆರ್ತಿಯಾಗಿ ಕರ್ಸ್ಕೊಳಕ್ಕಾಗಲ್ವಾ? ನೋಡಿ ಒಳಗೆ. ಏನ್ ಅಮ್ಮಣ್ಣ ಆಗಿದ್ರೆ ಅಂತ ಕೇಳಕ್ ಡೈಲಿ ಫೋನ್ ಮಾಡ್ತಾನೆ ಇರ್ತಾಳೆ. ಕಾಟ ಕೂಡ ಅಷ್ಟೇ ಮವ ಸಿಕ್ಕಿದ್ರೆ ಗೊತ್ತಾಗಿರೋದು ನಮ್ ಬೆಲೆ ಏನು ಅಂತ. ಅದೃಷ್ಟ ಮಾಡಿದ್ಯಾ? ಅಯ್ಯಯ್ಯೋ, ಕಾಟ ಕೊಡೋಣ ಅಂದ್ಕೊಂಡ್ರೆ ನೀನ್ ಯೂನಿಫಾರ್ಮ್ ಗಾಪ್ಕ ಬರುತ್ತಲ್ಲಪ್ಪ. ಅಲ್ಲ, ಬಂದವಳು ಸೊಸೆ ಆಗಿದ್ರ ಗೂಳೆಕೋಬೋದಾಗಿತ್ತು. ಆದ್ರೆ ಮಗಳ ಮನ್ಸು ನೋಯ್ಸಕ್ಕೆ ಮನ್ಸೇ ಬರಲ್ಲ. ಏನಿಷ್ಟು ಬೇಗ ಎಲ್ರನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ? ಎಲ್ಲ ನಿನ್ ಟ್ರೈನಿಂಗು. ಹೌದಪ್ಪ, ಹಿಂಗ ಬಿಟ್ರೆ ನಿನ್ ತಂಗಿ ಮನಿ ಯಜಮಾನಿಕೆಲ್ಲ ತನ್ನ ಕೈಗೆ ತಗೊಂಡ ನಮಗೆಲ್ಲ ರಿಟೈರ್ಮೆಂಟ್ ಕೊಟ್ಟು ಬಿಡ್ತಾಳೆ. ಯಾಕಮ್ಮ? ಮಕ್ಳು ಹೆತ್ರೆ ಸಾಲ್ದು. 4 ಜನ ಅವ್ರ ಬಗ್ಗೆ ಒಳ್ಳೆ ಮಾತಾಡ್ದಾಗ್ಲೆ ಹೆತ್ತವ್ರ ಜೀವನ ಸಾರ್ಥಕ ಆಗೋದು. ನೀವಿಬ್ರು ಅದನ್ನ ಮಾಡಿ ತೋರಿಸ್ಬಿಟ್ರಿ. ಸರಿ ಸರಿ, ತಾಯಿ ಮಕ್ಕಳು ಹೀಗೆ ಮಾತಾಡ್ತಾ ನಿಂತಿರ್ತೀರೋ ಇಲ್ಲ ಪೂಜೆಗೆ ಬರ್ತೀವಿ. ಇತ್ತೀಚೆಗೆ ಪೊಲೀಸ್ ಅವ್ರಿಗಿಂತ ಪತ್ರಿಕೆಯವರೇ ಜಾಸ್ತಿ. ನಮಗಿಂತ ಮುಂಚೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ತದೆ. ಮಾಡೋದು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ಮೇಲೆ ಗೊತ್ತಾಗ್ಲೇಬೇಕಲ್ವಾ? ಅಜಯ್, ತೆಹಲ್ಕಾ.com ತರ ನಮ್ಮಲ್ಲೂ ಸತ್ಯ.com ಅಂತ ಒಂದ್ ನೆಟ್ವರ್ಕ್ ಇದೆ. ಅದ್ರ ಮೂಲಕ ಬೆಳಗಾಂ ಆರ್ಮಿ ಬೇಸ್ ನಲ್ಲಿ ನಡೀತಿರೋ ವೆಪನ್ಸ್ ಡೀಲ್ ಬಗ್ಗೆ ಹಾಗೂ ಅದರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲಾ VIP ಮೂವ್ಮೆಂಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡಿದೀವಿ. ಆ ಆಧಾರ ಇಟ್ಕೊಂಡೆ ಈ ನ್ಯೂಸ್ ಬರ್ದಿರೋದು. ಅಲ್ಲ, ಇರ್ಬೋದು. ಆದ್ರೆ ಆ ವಿಐಪಿಗಳಂದ್ರೆ ಯಾರು? ಬೆಳಗಿಂದ ಫೋನ್ಗಳಿಗೆ ಉತ್ತರ ಕೊಟ್ಟು ಕೊಟ್ಟು ನಮಗ್ ಸಾಕಾಗಿದೆ. ನಿಮ್ ಪತ್ರಿಕೆ ಮೂಲಕ ಅವ್ರು ಯಾರು ಅಂತ ಹೇಳ್ಬೋದಲ್ಲ ನೇರವಾಗಿ? ಹೆಸರೇನೋ ಹೇಳ್ಬೋದು, ಆದ್ರೆ ಅವರು ಸಿಕ್ಕಾಕೊಳ್ಳಕ್ ಮುಂಚೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಸಾಕ್ಷಿನೇ ನಾಶ ಮಾಡಿದ್ರು ಮಾಡ್ಬೋದು. ಓಕೆ, ಬೇಡ, ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ಬೋದಲ್ಲ? ಇದಕ್ಕೂ ಮುಂಚೆ ಇದೇ ಮಿಲಿಟರಿ ಏರಿಯಾದಲ್ಲಿ ನಡೀತಿದ್ದ ವೆಪನ್ಸ್ ಡೀಲ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೂಡ ಮಾಡಿದ್ದೆ. ಆದ್ರೆ ಏನಾಯ್ತು, ಮೇನ್ ಪರ್ಸನ್ಸ್ ಎಲ್ಲ ತಪ್ಪಿಸ್ಕೊಂಡ್ರು. ನಾಮಕಾವಸ್ಥೆಗೆ ಆ ವೆಪನ್ಸ್ ಇನ್ಚಾರ್ಜ್ ಸೆಕ್ಯೂರಿಟಿನ ಅರೆಸ್ಟ್ ಮಾಡಿ ಅವ್ನಿಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿ ಕೇಸ್ ಫೈಲ್ಗೆ ಧೂಳ್ ಹಿಡಿಸಿದ್ರು. ಈಗ್ಲೂ ಹಾಗಾಗ್ಬಾರ್ದು ಅನ್ನೋದೇ ನನ್ನ ಆಸೆ. ಸೊ ನಿಮಗ್ ನಮ್ಮ ನಂಬಿಕೆ ಇಲ್ಲ? ನಾನ್ ಹಾಗೆ ಹೇಳಿಲ್ಲ, ಜನರಲ್ ಆಗಿ ಹೇಳ್ದೆ. ನಾನು ತಮಾಷೆ ಮಾಡಿದ್ದು. ಅಜಯ್, ದೇಶದ ರಕ್ಷಣೆಗೋಸ್ಕರ ಇರೋ ಶಸ್ತ್ರಾಸ್ತ್ರಗಳನ್ನ ಮಾರ್ಕೊಂಡ್ ಬಾಳೋದು ಒಂದ್ ಜೀವನನ? ಎತ್ತ ತಾಯಿಗೆ ಮೋಸ ಮಾಡ್ದಂಗಲ್ವಾ? ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ರೆ ಡೇಂಜರಸ್. ಅದರಲ್ಲೂ ಒಂದ್ ಹೆಣ್ಣಾಗಿ ಸಾಹಸ ಕೈ ಹಾಕಿದೆ ಅಂದ್ಮೇಲೆ ಮೆಚ್ತೀನಿ ನಾನು. ನಿನ್ನೆ ಹೋರಾಟಕ್ಕೆ ಜಯ ಸಿಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶದ ಮೇಲೆ ಹೇಳ್ತಾ ಇದ್ದೀನಿ. ಕೇಸಿಗೆ ಸಂಬಂಧಪಟ್ಟಿರೋ ರೆಕಾರ್ಡ್
ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್, ಫೋಟೋಸ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡು. ಫರ್ದರ್ ಇದಕ್ಕೆ ಸಂಬಂಧಪಟ್ಟಿರೋ ಯಾವ ನೇವಿಐಪಿ ಆಗಿರಲಿ. ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅನ್ನೋ ಹಾಗೆ ಈ ಮಾಯಾ ಅಂತವ್ರು ಇರೋವರೆಗೂ ನಮಗ್ ನೆಮ್ಮದಿನೇ ಇಲ್ಲ. ಅವಳು ಯಾವನ್ನ ಕಳ್ಳ ಅಂದ್ರೆ ನೀವ್ಯಾಕೆ ಆಗ್ಲೇ ಬೇಲ್ ತಗೊಳಕ್ ರೆಡಿ ಆಗಿದ್ದೀರಾ? ಇದ್ದವರಿಬ್ಬರಲ್ಲಿ ಕದ್ದವ್ರು ಯಾರು ಅಂತ ಕಂಡು ಹಿಡಿಯಕ ಆ ಅಜಯ್ ಕುಮಾರ್ಗೆ ಏನ್ ಕಷ್ಟ ಆಗಲ್ಲ. ಈ ವೆಪನ್ಸ್ ಡೀಲಿಂಗ್ ಮಾಡ್ತಿರೋದು ಸಮಾಜದಾಗ ಗಣ್ಯ ವ್ಯಕ್ತಿಗಳು ಅಂತ ಹೆಸರಿರೋದು ನಮಗನ. ನೀನ್ ಏನ ವ್ಯವಹಾರ ಮಾಡ್ತಿದ್ರು ನಿನ್ನ ಬೆನ್ ಹಿಂದಿರೋದು ಈ ಬಸಪ್ಪ ಉಳ್ಳಾಗಡ್ಡಿ ಅಂತ ಆಕಿ ಚೆನ್ನಾಗ್ ಗೊತ್ತದ. ನೀನೇನಾದ್ರೂ ಪೊಲೀಸ್ ಅವ್ರ ಕೈ ಸಿಕ್ಕಾಕೊಂಡ್ರೆ ಆ ಸರ್ನಾಯಕ್ ನಿನ್ ಜೊತೆ ನಮ್ಗೂ ನರ್ಕ ತೋರಿಸ್ತಾನೆ. ಹಂಗಾಗ್ಬಾರ್ದು ಅಂದ್ರ ಆಕಿ ಕೋರ್ಟಿಗೆ ಬರಬಾರ್ದು, ಸಾಕ್ಷಿನೂ ಉಳಿಬಾರ್ದು. ಎಸ್ ಸರ್. ಸರ್ ಓಕೆ ಸರ್. ಮಾಯಾ ನೀನ್ ಇನ್ನೂ ರೆಡಿ ಆಗಿಲ್ವಾ? ನಮ್ಮನ್ನ ಪಿಕಪ್ ಮಾಡಕ್ಕೆ ಅಜಯ್ ಬರ್ತಿದ್ದಾರೆ. ಸಾರಿ ಸಾರಿ ಸಾರಿ, ಒಂದ್ ನಿಮಿಷ ರೆಡಿ ಆಗ್ಬಿಡ್ತೀನಿ. ಜಾಗ ಬಿಡು. ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಯಾ? ಹಾ ತಗೊಳ್ತೀನಿ. ಬಾ ಸತ್ಯ ಹೇಳಕ್ ಇಷ್ಟೊಂದು ಆತ್ರಲ್ಲ. ಸುಶೀಲ್ ಏನಾಯ್ತು ಸುಶೀಲ್? ಕೋರ್ಟ್ಗೆ ಹೋಗು.
ಅವರು ತೀರ್ಕೊಂಡಿದ್ದಕ್ಕೆ ನ್ಯಾಯಾಲಯ ಸಂತಾಪ ಸೂಚಿಸುತ್ತದೆ. ಆದರೆ ಇದೇ ಸಮಯದಲ್ಲಿ ಕೊಲೆ ಆಗಿರೋದಕ್ಕೆ ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ. ನಾನ್ ನೋಡಿದ್ದೀನಿ ಸರ್, ನನ್ನ ಕಣ್ಣೆದುರಿಗೆ ನನ್ನ ಮಾಯನ ಇವನೇ ಸರ್ ಕೊಲೆ ಮಾಡಿದ್ದು. ಈ ಕೊಲೆಯನ್ನ ಕಣ್ಣಾರೆ ನೋಡಿದ ಬೇರೆ ಯಾರಾದ್ರೂ ಸಾಕ್ಷಿಗಳಿದ್ದಾರಾ? ನಾನಿದ್ದೀನಿ ಸರ್. ಆದ್ರೆ ಅಕಾರ್ಡಿಂಗ್ ಟು ಲಾ ಪೊಲೀಸ್ ವಿಟ್ನೆಸ್ ಇಸ್ ನಾಟ್ ಅಡ್ಮಿಸಿಬಲ್. ಪೊಲೀಸ್ ಸಾಕ್ಷಿಯನ್ನ ಕೋರ್ಟ್ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಸೆಕ್ಷನ್ 25 ಗೋಸ್ಕರ ಇದೆ ಸರ್, ಇಂಥವ್ರನ್ನ ಬಿಡುಗಡೆ ಮಾಡೋದಕ್ಕ? ಸರ್, ಯಾವ ನ್ಯಾಯ ಆದ್ರೂ ಸರಿ, ಯಾವ ಸೆಕ್ಷನ್ ಆದ್ರೂ ಸರಿ ಇಲ್ಲ, ನಾವು ಬರ್ದಿರೋ ಚಾರ್ಜ್ ನೀವು ಹರಿದು ತಿಪ್ಪೆಗೆ ಎಷ್ಟು ಪರವಾಗಿಲ್ಲ. ಇಂಥ ರೌಡಿಗಳನ್ನ ಮಾತ್ರ ಬಿಡುಗಡೆ ಮಾಡ್ಬಿಡಿ ಸರ್. ತೀರ್ಪು ಹೇಳೋದಕ್ಕೆ ಸಾಕ್ಷಿ ಬೇಕು, ಅದನ್ನ ಯಾರು ಹೇಳ್ತಾರ ಅನ್ನೋದು ಮುಖ್ಯ ಅಲ್ವಲ್ಲ ಸರ್? ಕರೆಕ್ಟ್. ಆದ್ರೆ ಕಾನೂನು ಆ ರೀತಿ ಇದೆಯೇ? ನನಗೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ಅಧಿಕಾರ ಮಾತ್ರ ಇದೆ, ಸೆಕ್ಷನ್ ಬದಲಾಯಿಸುವ ಅಧಿಕಾರ ಇಲ್ಲ. ಹೋಟ್ಲಲ್ ರೂಮ್ ಹಾಕಿ ಮಾಡದೇ ಇರೋ ಕೆಲಸ ಮಾಡಿದಕ್ಕೆ ಒಳ್ಳೆ ಪಾಯಿಂಟ್ ಆಗ್ತೆ ನೋಡು. ಬನ್ನಿ ಹೋಗೋಣ. ಲೋ ಇನ್ಸ್ಪೆಕ್ಟ್ರ, ನಾನ್ ನೋಡಿದ್ರೆ ಗುಲು 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 ಅನ್ಸ್ತಿರ್ಬೇಕಲ್ಲ? ಅನ್ಸಲ್ವಾ ಮತ್ತೆ? ಇವನ್ ಲವರ್ ಕೊಂದಂಗೆ ನಿನ್ನೂ ಕೊಲ್ತೀನಿ, ಆದ್ರೆ ಒಂದ್ ಕೇಸ್ ಇಲ್ದಂಗೆ ಹೊರಗಡೆ ಬರ್ತೀನಿ. ನೀನೇ ಯೋಚನೆ ಮಾಡು, ಸಣ್ಣ ಸೂಜಿ ತೂತ್ ಸಿಕ್ಕಿದ್ರೆ ಸಾಕು 9 ಸಲ ಅಂದರ್ ಬಾರೋಣ ನಾನು. ಇನ್ನಿಂತ ದೊಡ್ಡ ತೂತಲ್ಲಿ ಕಬಡ್ಡಿ ಆಡ್ಬಿಡಲ್ವಾ? ಈ ಕೊಠಾರಿ ಮೇಲೆ ಬರೀ FIR ಬರಿಬಹುದು, ಕೋರ್ಟ್ಗೆ ಸಾಕ್ಷಿ ಬೇಕು. ಏಯ್, ಸಾಕ್ಷಿ ಸಾಕ್ಷಿ ಅದಲ್ಲ, ನಿನ್ ಸಾಕ್ಷಿ ಏನಾಯ್ತು? ನೀವು ಪೊಲೀಸ್ ಅವರೆಲ್ಲ ನನ್ನ ನೋಡ್ತೆ. ಸರ್, ಕಾನೂನು ಮಾಡ್ಬೇಕಾಗಿರೋ ಕೆಲಸನ ಇವತ್ತಿ ಕಾಕಿ ಮಾಡಿದೆ ಸರ್. ನನ್ನ ಮಾಯನ್ ಕೊಂದಂತೆ ಈ ಕೊಲೆ ಮಾಡಿದೆ ಸರ್. ನಾವೆಲ್ಲ ದೇವ್ರು ಅಂತ ಪೂಜಿಸೋ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಈ ಕೊರ್ಕಿ ನನ್ ಮಗ ತುಂಬಾ ಕೆಟ್ಟಾಗಿ ಮಾತಾಡಿದೆ ಸರ್. ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲಿಲ್ಲ ಸರ್. ನಾನ್ ಮಾಡಿದ ತಪ್ಪು ಅನ್ಸಿದ್ರೆ ಯಾರಾದ್ರೂ ಈ ಕೊಲೆ ನೋಡಿದೀನಿ ಅಂತ ಸಾಕ್ಷಿ ಹೇಳಿದ್ರ ಕೇಸ್ ಹಾಕಿ ಒಳಗ ಹಾಕ್ತೀನಿ. ಅಯ್ಯಯ್ಯೋ, ಈ ಪೊಲೀಸ್ನವ್ರ ಸಹವಾಸನೇ ಬೇಡ. ಬರ ಹೋಗೋಣ, ಬರಯ್ಯ, ಬಂದ್ರಪ್ಪ. ಪೊಲೀಸ್ ಅಂದ್ರೆ ಹಿಂಗ ಭಯ ಇರ್ಬೇಕು. ಯುವರ್ ಆನರ್, ಕೋರ್ಟ್ ಆವರಣದಲ್ಲೇ ಕೊಠಾರಿ ಅವ್ರನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಈ ಸುಶೀಲ್ ಕುಮಾರ್. ಅದನ್ನ ಕಣ್ಣಾರೆ ಕಂಡ ಸಾಕ್ಷಿಗಳನ್ನ ACP ಅಜಯ್ ಕುಮಾರ್ ಕೋರ್ಟ್ ಕರ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ. ಸಾಕ್ಷಿಗಳನ್ನ ಹಾಜರುಪಡಿಸಿ. ನಡ್ರಪ್ಪ, ಹೇಳ್ದಂಗೆ ಹೇಳಿ, ಇಲ್ಲಾಂದ್ರೆ 10 ವರ್ಷ ಕಂಬಿ ಗೊತ್ತಲ್ಲ. ಸುಶೀಲ್ ಕುಮಾರ್ ಅವರು ಕೊಠಾರಿಯವರನ್ನ ಕೊಲೆ ಮಾಡಿದ್ದನ್ನ ನೀವು ನೋಡಿದ್ರ? ಏನೋ ನೋಡಿಲ್ಲ ಅಂತ ಸರ್. ಬರ್ರಿ ಬರ್ರಿ ಸರ್, ಅವ್ರು ಹೇಳಿದಂದ್ರೆ ಪರವಾಗಿಲ್ಲ, ನಮ್ಮ ಹತ್ರ ಇನ್ನು ತುಂಬಾ ಸಾಕ್ಷಿಗಳಿದಾವೆ. ಪ್ರೊಸೀಡ್. ಸ್ವಾಮಿಯವರ, ಆ ಕೊಠಾರಿನ ಈ ನಮ್ಮ ಸಾಹೇಬರು ಪಚಾಕ್ ಪಚಾಕ್ ಅಂತ 4 ಸಲ ಚುಚ್ಚಿ ಸಾಯಿಸಿದ್ದು ನಾನೇ ಕಣ್ಣಾರ್ ನೋಡಿದೀನ್ರಿ. ಸಾಹೇಬ್ರ, ಕೊಠಾರಿನ ಇವರೇ ಸಾಯಿಸಿದ್ದು ಸ್ವತಃ ನನ್ನ ಕಣ್ಣಿಂದ ನೋಡಿನ್ರಿ. ಸ್ವಾಮಿ, ಕೊಠಾರಿನ ಸಾಯಿಸಿದ್ದು ಇವನೇ. ಯಾಕೆ ಸರ್? ಸುಶೀಲ್ ಕುಮಾರ್ಗೆ ಶಿಕ್ಷೆ ಕೊಡಕ್ಕೆ ಪೊಲೀಸ್ ಸಾಕ್ಷಿ ಸಾಲಲ್ಲ, ಬೇರೆ ಯಾವ ಸಾಕ್ಷಿನೂ ಇಲ್ವೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೇರೆ ಯಾವ ಸಾಕ್ಷಿನೂ ಇಲ್ಲ ಅನ್ನೋ ಒಂದೇ ಒಂದು ಕಾರಣ ತಾನೇ ಸರ್ ಮಾಯನ್ ಕೊಲೆ ಮಾಡಿರೋ ಕೊಠಾರಿನ ಹಾಗೆ ಬಿಡುಗಡೆ ಮಾಡ್ಬಿಟ್ರಿ. ನಮ್ ಸಾಕ್ಷಿ ಆಗಲ್ವೇ? ಮತ್ತೆ ಯಾಕೆ ಸರ್ ಈ ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ತಂದು ನಿಲ್ಸಿ ಅಂತ ನಮ್ಗಳಿಗೆ ಹೇಳ್ತೀರ ತಾವು? ಪೊಲೀಸ್ನವ್ರು ಸಾಕ್ಷಿ ಯಾಕೆ ಸರ್ ಕೊಡ್ಬಾರ್ದು? ನಾವೇನ್ ಪೊರ್ಕಿಗಳ ಕೊಲೆಗಡಕ? ಏನ್ ನಾವು? ಯಾಕೆ ನಮ್ಮ ನಂಬಲ್ಲ ನೀವು? ಮಂತ್ರಿಗಳ ಪ್ರೊಟೆಕ್ಷನ್ ಪೊಲೀಸ್ ಬೇಕು, VIP ಅವ್ರನ್ನ ಕಾಪಾಡೋದಕ್ಕೆ ಪೊಲೀಸ್ ಬೇಕು, ಜನಗಳ ರಕ್ಷಣೆಗೆ ಪೊಲೀಸ್ ಬೇಕು, ಕೊನೆದಾಗ ಅವ್ರಿಗೆ ಪ್ರಾಣ ಕೊಡೋದಕ್ಕೂ ಪೊಲೀಸೇ ಬೇಕು. ಸಾಕ್ಷಿ ಮಾತ್ರ ಹೇಳಂಗಿಲ್ಲ ನಾವು. ಇದ್ಯಾ ತರ ಸೆಕ್ಷನ್ ಸರ್ ಇದು? ನೀವ್ ಹೇಳೋ ಪ್ರಕಾರ ಒಬ್ಬ ರೌಡಿ ನಾಳೆ ನಮ್ ಸ್ಟೇಷನ್ಗೆ ನುಗ್ಗಿ ನಮ್ಮಲ್ಲೇ ಒಬ್ಬನಿಗೆ ಕೊಲೆ ಮಾಡಿದ್ರು ನಾವೇನು ಸಾಕ್ಷಿ ಹೇಳಂಗಿಲ್ಲ. ಹಾಗೇನ್ ಮಾಡ್ಬೇಕು ಸರ್ ನಾವು? ರೋಡಲ್ಲಿ ಹೋಗ್ತಾ ಪಬ್ಲಿಕ್ ಹತ್ರ ಹೋಗಿ ಅಮ್ಮ ತಾಯೇ ದಯವಿಟ್ಟು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಮ್ಮ ಅಂತ ಭಿಕ್ಷೆ ಬಿಡ್ಬೇಕಾ ಸರ್ ನಾವು? ಬೇರೆ ಯಾವ ಸಾಕ್ಷಿನೂ ನಮ್ ಕೈಲಿ ಇಲ್ಲ ಅಂತ ಅವ್ನಿಗೆ ಹೋಗಕ್ ಬಿಟ್ಬಿಡ್ಬೇಕಾ? ಇಲ್ಲ, ಪೊಲೀಸ್ ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ಅವನ್ನ ಓಡಕ್ ಬಿಟ್ಟು ಎತ್ ಬಿಡ್ಬೇಕಾ? ನೀವು ನಮಗೆ ಹೇಳಿ ನಾವ್ ಏನ್ ಮಾಡ್ಬೇಕು ಅಂತ, ಯಾಕಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ.
ಯಾಕಂದ್ರೆ ಕಳ್ಳನ್ ಬೇಕಾದ್ರೂ ನಂಬ್ತೀವಿ, ಅದೇ ಕಳ್ಳನ್ ಹಿಡಿಯೋ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಲ್ಲ ಅಂದ್ರೆ ನಮ್ಗೆ ಸರ್, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಎಷ್ಟು ಸಲ ಜನ ಸರ್ಕಾರನ ಬದಲಾಯಿಸಿದ್ರು ಸರ್. ಆದ್ರೆ ಅದೇ ಜನಗಳಿಗೋಸ್ಕರ ಯಾಕೆ ಸರ್ ನಿಮ್ ಕಾನೂನ ಸ್ವಲ್ಪ ನೀವು ಬದಲಾಯಿಸ್ಕೊಂಬಾರ್ದು? ಆಗ್ಲೇ ಸರ್ ಆ ಜನಗಳಿಗೆ ನಿಮ್ ಕಾನೂನ್ ಮೇಲೆ ನಂಬಿಕೆ ಬರೋದು. ಕೋರ್ಟಿಗೆ ಸಾಕ್ಷಿ ಅನ್ನೋದು ಕಿವಿ ಆದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಖಂಡಿತ ಸರ್. ಹಾಗಾಗಿಲ್ಲ ಅಂದ್ರೆ ನಾವು ಕಾಕಿ ಹಾಕಿದ್ದು ಬಿಡ್ತೀವಿ ಸರ್. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ತರ ಕೋರ್ಟಲ್ಲಿ ಮಾತಾಡೋದು ಅಧಿಕ ಪ್ರಸಂಗಿತನ ಅಂತ ನಂಗೆ ಗೊತ್ತು ಸರ್. ಆದ್ರೆ ಸರಿ ಸರ್. ಸರ್, ನನ್ನನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಶೀಲ್, ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಹೇಳಿ ಸರ್. ಪೊಲೀಸ್ನವರಿಗೆ ಕೋಪಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಪರಿಸ್ಥಿತಿ ಬಂದರೂ ಪ್ರಾಣ ಬೇಕಾದ್ರೂ ಕೊಡು, ತಲೆ ಮಾತ್ರ ತಗ್ಗಿಸ್ಬೇಡ. ಏನೋ ಇಷ್ಟೊತ್ತಾದ್ರೂ ಇನ್ನೂ ಬಸ್ಸೇ ಬಂದಿಲ್ಲ. ನಂಗೂ ಗೊತ್ತಾಗ್ತಾ ಇಲ್ಲ ಕಣೋ. ಬರ್ತಾ ಇರ್ತೀರ, ಯಾಕೆ ಕಿರ್ಚ್ಕೊಳಕತ್ತಿ? ಕಾಫಿ ಟೀಗೆ ಹೋಗೋರಿದ್ರೆ ಹೋಗಿ ಬನ್ನಿ, 10 ನಿಮಿಷ ಟೈಮ್ ಇದೆ. ಗಾಡಿ ಸೈಡ್ ಹಾಕಿ. ಬನ್ನಿ ಬನ್ನಿ, ಎಲ್ಲ ಬನ್ರಿ ಬನ್ರಿ, ಟೈಮ್ ಆಯ್ತು, ಬನ್ರಿ ಬೇಗ ಬನ್ನಿ ಬನ್ನಿ. ಯಾರು ನೀವು? ಇಳಿಯ ಕೆಳಗೆ. ನೀನಾ ಬಸ್ ಡ್ರೈವರು? ಹೌದು ಸರ್. ಹೌದು ಸರ್. ಇನ್ನು ಎಷ್ಟು ಚೀಲ ಇದೆ? ಇನ್ನು ತುಂಬಾ ಇದೆ ಸರ್. ಚೆಕ್ ಇಟ್. ಎಸ್ ಸರ್. ಸರ್, ಎಲ್ಲ ಚೀಲದಲ್ಲೂ ವೆಪನ್ಸ್ ಇದೆ ಸರ್. ಈ ಮೂಟೆಗೆ ಸಂಬಂಧಪಟ್ಟವ್ರು ಯಾರು? ಸರ್, ಮಾಲೆಲ್ಲ ನಮ್ ಡಿಪೋಗೆ ತಂದು ಹಾಕ್ತಾರೆ ಸರ್. ನಾವು ಅಲ್ಲಿಂದ ಅಂದ್ರೆ ನಾವೇ ಡಿಪೋಯಿಂದ ಹೊರಗ್ನವರಿಂದ ನಮ್ಮ ರಾಜ್ಯಕ್ಕೆ ತೊಂದರೆ ಇದೆ ಅಂತ ಗೊತ್ತಾದಾಗ ಒಳಗ್ ಬರೋ ಒಂದೊಂದು ವೆಹಿಕಲ್ ಮೇಲೆ ಕಣ್ಣಿಟ್ಟು ಕಾಪಾಡ್ತೀವಿ ನಾವು. ಆದ್ರೆ ಗೌರ್ಮೆಂಟ್ ವೆಹಿಕಲ್ ಮೇಲೆ ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕೆ ಗೊತ್ತಾ? ನಮ್ಮ ಹಾಗೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇದೆ ಅಂತ. 50 ಜನನ ಕಾಪಾಡೋ ಜಾಗದಲ್ಲಿ ಕೂತಿರೋ ನೀವು, ದೇಶದಲ್ಲಿರೋ 100 ಕೋಟಿ ಜನಗಳ ಭವಿಷ್ಯನ ಹಾಳು ಮಾಡೋಷ್ಟು ಬೇಜವಾಬ್ದಾರಿ ಕೆಲಸ ಮಾಡಕ್ ಕೊಟ್ಟಿದ್ರ ನಾಟಕಗಳ ನಿಮ್ಗೆ? ದಯವಿಟ್ಟು ಕ್ಷಮಿಸಿ ಸರ್, ನನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಾವು ಹಾಕಿರೋದು ಕಾಕಿನೇ, ಜನರ ಸೇವೆನೇ ನಮ್ ಗುರಿ ಸರ್. ಡಿಪೋನಲ್ಲಿ ಮಾಲ್ ಇಂಥ ಕಡೆ ತಲುಪಿಸಿ ಅಂತಾರೆ, ನಾವು ತಲುಪಿಸ್ತೀವಿ. ದಯವಿಟ್ಟು ನನ್ನ ನಂಬಿ ಸರ್. ಯಾವಾಗಿಂದ ಮಾಲ್ ನಿಮ್ ಡಿಪೋಯಿಂದ ಹೋಗ್ತದೆ? ಸುಮಾರು ವರ್ಷದಿಂದ. ಸುಮಾರು ವರ್ಷದಿಂದ. ಎಲ್ಗೆ? ಸೋಲಾಪುರ್ಗೆ ಸರ್. फटाफट काम कर लो, फटाफट. हेलो, माल ಎಲ್ಲ ಸರಿಯಾಗಿ ಬಂದಿದ್ಯಾ? जल्दी गाड़ी से बाल उतार लो, जल्दी जाओ.
तुझा मायला क्या सॉलिड है यार ದಾದಾ ಕರ್ನಾಟಕ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಸ್ವಲ್ಪ ದಿವಸ ದಂಧೆ ನಿಲ್ಸೋದು ಒಳ್ಳೇದು. ನಿಲ್ಸೋದ ಸಾಧ್ಯನೇ ಇಲ್ಲ. ನಾನು 10 ವರ್ಷದಿಂದ ಈ ದಂಧೆ ಮಾಡ್ತಾನೆ ಇದ್ದೀನಿ. ಇದನ್ನ ಬಂದ್ ಮಾಡೋ ಗಂಡಸ್ನ ಕರ್ನಾಟಕ ಮಾತೆ ಇನ್ನೂ ಹೆರ್ಲೇ ಇಲ್ಲ. ಅಂತ ಗಂಡಸನ ಹುಡ್ಸೋಕೆ ಕಮಾಯಿ ಕಾಸ್ ತಿನ್ನೋ ಕಲಬೆರಕೆ ಗಂಡಸರಿಗಲ್ಲಿದೆ ತಾಕತ್ತು. ಮುಂಬೈ ವಾಲೆ ಮಿಲಿಟರಿಯಿಂದನೇ ವೆಪನ್ಸ್ ತಂದು ಬಾರ್ಡರ್ ದಾಟ್ಸೋರು. ಈಗ ಬೆಳಗಾಂ ದಾಟಿಸಿ ಮೊದಲು ಭಾಷೆ ಕಳಿಸಿ ಆಮೇಲೆ ಬಂದೂಕ್ ಕಳಿಸಿ ಅದ್ರ ಹಿಂದೆ ಭಾಜಾ ಭಜಂತ್ರಿ ಸಮೇತ ಸೇನೆ ನುಗ್ಸೋ ಸರ್ದಾರರು. कर्नाटका पुलिस नोर्दु बड़ी मातु सिर्फ बात करते हैं, हिम्मत नहीं है. मेरे ख्याल से वो लोग मर्द नहीं, सब के सब नामर्द है. नामर्द. करेक्ट दादा. हेलो ओए चिल्ला क्यों रहा है? कौन है मैं तू? नायक अजय कुमार सर नायक, असिस्टेंट कमिश्नर ऑफ पुलिस. ಅದನ್ನ ಕರ್ನಾಟಕದಲ್ಲಿ ಗಂಡಸರ ಇಲ್ಲ ಅಂತ ಇದ್ರೆ ಕೇಳ್ರೋ ಬೆರಕೆ ನನ್ನ ಮಕ್ಕಳ. ಇಂಡಿಯನ್ ಆರ್ಮಿಗೆ 3 ಜನ ಫೀಲ್ಡ್ ಮಾರ್ಷಲ್ಸ್ ಕೊಟ್ಟಂತ ನಾಡ್ಕಣ ನಮ್ದು. ನಮ್ಮಲ್ಲಿ ಹುಟ್ಟೋರು ಬರೀ ಗಂಡಸರು ಮಾತ್ರ ಅಲ್ಲ, ಸಿಡಿಯೋ ಗುಂಡುಗಳು. ಅದಕ್ಕೆ ಹುಬ್ಬಳ್ಳಿನ ಗಂಡು ಮೆಟ್ಟಿದ ನಾಡು ಅನ್ನೋದು. ಇದುವರೆಗೂ ನೀನ್ ಅನ್ಕಂಡಾಗ ನಿನ್ನ ನೋಡಿದ್ರೆ ಬೊಗಳಕ್ಕೂ ಹೆದರಿ ಬಾಲ ಮುದುರ್ಕೊಂಡು ಕೂತಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ಕಚ್ಚಕ್ ಬಂದಿರೋ ಕರ್ನಾಟಕ ಪೊಲೀಸ್. रक्त बिसी इन्नू आरिಲ್ಲ ಅನ್ಸುತ್ತೆ. मेरी बात मान, डिपार्टमेंट से गद्दारी और मुझसे वफादारी कर ले, तेरी लाइफ बना दूंगा. चल मिला हाथ. ಹುಲಿಗಳು ಯಾವತ್ತಾದ್ರೂ ಇಲಿಗಳ ಸವಾಸ ಮಾಡೋದ್ ಕೇಳಿದೆ? ओए हल्लिड ಮಾತಾಡು, वरना जबान काट के हाथ पे दे दूंगा. ಗೊತ್ತಲ್ಲ ಇದು ನನ್ ಜಾಗ. ಬಚ್ಚಿಡ್ಕೊಳ್ಳೋ ನಿನ್ನಂತ ಹೇಳಿ ನನ್ನ ಮಕ್ಕಳಿಗೆ ಈ ಜಾಗ ಮಾತ್ರ ಸ್ವಂತ. ಹೋರಾಡ ನನ್ನಂತವ್ರಿಗೆ ಇಡೀ ನಾಡೆ ಸ್ವಂತ. ಹೇಳು, ಇಲ್ಲಿಂದ ನೀವು ವೆಪನ್ ಸಪ್ಲೈ ಮಾಡ್ತಾ ಇದ್ಯಾರು? ಈಗ ನೀನ್ ಹೇಳ್ದೆ ಹೋದ್ರೆ ಈ ಭೂಮಿ ಮೇಲೆ ನೀವು ಹುಟ್ಟಿದ್ದೆ ಅನ್ನೋದಕ್ಕೆ ಪ್ರೂಫೇ ಇರೋದಿಲ್ಲ. ಎಸಿಪಿ, ನೀನ್ ಏನೇ ಮಾಡಿದ್ರು ನನ್ನ ಬಾಯಿಂದ ಯಾರ ಹೆಸರನ್ನು ಬಿಡ್ಸಕ್ಕಾಗೋದಿಲ್ಲ.
अजय कुमार, मैं बनने के लिए भी तैयार हूं, लेकिन जुबान नहीं खोलूंगा। ಸರ್, ನಿಮ್ಮ ನೋಡಕ್ ಲಾಯರ್ ಬಂದಿದ್ದೀರಾ ಸರ್? ನಾನೇನೋ ಅನ್ಕೊಂಡಿದ್ದೆ, कर्नाटक पुलिस बहुत ही स्ट्रांग है, पत्थर से भी पसीना निकालते हैं। फोन ಕೊಡಿ। ಖಂಡಿತ ಸೂಟ್ ಕೇಸ್ ಬಂತಲ್ಲ, ನಿಮ್ ಕೆಲಸ ಆದಾಗೆ ಬಿಡಿ। ಹಲೋ एमएलए साहब, मैं सोलापुर का राठौड़ बोल रहा हूँ। ಏನ್ ಇದ್ದಕ್ಕಿದ್ದಾಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಮಾಲೆಲ್ಲ ಬಂದ್ ಸೇರ್ತು ತಾನೆ? आपने सही वक्त में लॉयर को भेज के अच्छा काम किया, वरना कर्नाटक पुलिस तो मेरी वाठी लगा देती। ನಾನು ಲಾಯರ್ ಕಳ್ಸಿದ್ನ? ಎಲ್ಲ ಕಲೆಕ್ಟರ್ ಕಳ್ಸಿರ್ಬೇಕು, ಅವ್ನಿಗೊಂದು ಫೋನ್ ಮಾಡು। ओके, मैं आपसे बाद में बात करता हूँ। हेलो कलेक्टर साहब, मैं राठौड़ बोल रहा है। आपने सही वक्त पे लॉयर को भेज के बहुत अच्छा किया। ರಾಠೋಡ್, ಏನ್ ಮಾತಾಡ್ತಿದ್ಯಾ? ಯಾವ ಲಾಯರು? ಏನ್ ಸಮಾಚಾರ? ಓಯ್, MLA ನಿನ್ ಕಳಿಸಿಲ್ಲ, ಕಲೆಕ್ಟರ್ ಕಳಿಸಿಲ್ಲ, ಯಾರೋ ನಿನ್ ಕಳಿಸಿದ್ರು? ಮುಂಬೈ ಎಕ್ಸ್ಪ್ರೆಸ್ ನೋಡಿದ್ಯಾ? ಡೆಲ್ಲಿ ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್ ನೋಡಿದ್ಯಾ? ನೋಡಲ್ಲಿ. ದಯವಿಟ್ಟು ನನ್ ಕೆಲಸ ಮಾಡ್ಕೊಡ್ಬೇಕಣ್ಣ. ಲೇ, ಯಾಕೆ ಎದುರ್ಕೋತಿಯಾ? ನಾನ್ ಚಪ್ಪಾಳೆ ಹೊಡೆದ್ರೆ ಸಾಕು, ಪೊಲೀಸ್ನವರು ನಾಯಿಗಳ ತರ ಬಂದು ನನ್ನ ಮುಂದೆ ನಿಂತ್ಕೊಳ್ತಾರೆ. ಹಂಗಾದ್ರೆ ಒಂದ್ಸತಿ ಚಪ್ಪಾಳೆ ಹೊಡೆದ್ಬಿಡ್ರಿ ನೋಡೋಣ. ಬರಬೇಕು ಪೊಲೀಸ್ನವರು. ಈಗ ತಾನೇ ನಿಮ್ಮನ್ನ ನೆನೆಸ್ಕೋತಾ ಇದ್ದೆ. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾನೊಂದು ಕೆಲಸ ಹೇಳ್ತೀನಿ. ಏನು? ಟ್ರಾನ್ಸ್ಫರ್? ಪ್ರಮೋಷನ್? ಗವರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೊಸ ಬೂಟು, ರೈಫಲು, ಬೆಲ್ಟು, ಲಾಠಿ ಹಾಗೆ ರೆಡಿನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹಾಗೆ ಹೇಳಿದ್ರೆ ಹಾಗೆ ಒಂದ್ಸಲ ಹಾಕೊಂಡು ನೋಡಿ. ಹೆಂಗೈತೆ ಮೈಗೆ? ನಾನು MLA ಅಲ್ಲ, MP ಆದ್ರೂ ಅಷ್ಟೇ. ಒಳ್ಳೆ ಮಾತಲ್ಲ ನಾನು ಹೇಳಿದ್ ಕೇಳಿದ್ರೆ ಬರೀ ಮೆರವಣಿಗೆ ನಡೆಯುತ್ತೆ, ಇಲ್ಲಾಂದ್ರೆ ರೋಡಲ್ಲಿ ದೊಂಬರಾಟ ನಡೆಯುತ್ತೆ. ನಾನು 2 ಲಕ್ಷ ವೋಟ್ ನನ್ನ ಜೇಬಲ್ಲಿ ಇಟ್ಕೊಂಡ್ರೆ ಓನ್ಲಿ 1 MLA. ಜನ ಓಟ್ಗಳನ್ನ ಮಾತ್ರ ನಿಮ್ ಕೈಲಿಟ್ಟಿರೋದು, ಏಟ್ಗಳನ್ನ ನಮ್ ಕೈಲಿಟ್ಟಿದ್ದಾರೆ. ನನ್ನನ್ನ ಮುಟ್ಟಿದ್ರೆ ಕರ್ನಾಟಕನೇ ಅಲ್ಲೋಲ ಕಲ್ಲಲಾಗುತ್ತೆ. ಹೌದಾ? ಏನು ಹುಡುಕ್ತಾ ಇದೆಯಾ? ನಿಮ್ ಜೇಬಲ್ಲಿ 2 ಲಕ್ಷ ಓಟು ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೀನಿ ಸಾಹೇಬ್ರೆ. ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ. ಪೊಲೀಸರು ಫೋನ್ ಮಾಡು. ಆಗ ಅವ್ರೇಲ್ವೇನ್ರಿ ನಿಮ್ ಕಪಾಲಕ್ ಬರ್ತಿದ್ದು? ನನ್ನ ಮೇಲೆ ಕೈ ಮಾಡ್ತೀಯಾ? ನಾನ್ ಯಾರು ಗೊತ್ತಾ? MLA ಬಾಲ್ ಭಾರತ್. ಬಾ ಮಗನೇ ಬಾ. ಪ್ರತಿನಿತ್ಯ ನಿನ್ನ ವಿಚಾರವನ್ನ ಪೇಪರ್ನಲ್ಲಿ ಓದ್ತಾ ಇದ್ವಿ, ದೂರದರ್ಶನದಲ್ಲಿ ವೀಕ್ಷಿಸ್ತಾ ಇದ್ವಿ. ನಿನಗೆ ಶುಕ್ರ ದಶೆ ನಡೀತಾ ಇದೆ. ನಮ್ಮ ದರ್ಶನ ಭಾಗ್ಯದಿಂದ ಇನ್ನು 10 ದಿನಗಳಲ್ಲಿ ನಿನಗೆ ಪ್ರಮೋಷನ್ ಸಿಗತ್ತೆ. ನಿನ್ನ ಅರೆಸ್ಟ್ ಮಾಡಿದ್ರೆ 10 ನಿಮಿಷ ಸಿಗುತ್ತೆ. ಶಿವ ಶಿವ, ಹಾಗೆಲ್ಲ ಮಾತಾಡಬಾರ್ದು ಮಗನೇ. ಎದ್ದಾಳ ನನ್ನ ಮಗನೇ. ವೆಪನ್ ಸ್ಮಗ್ಲಿಂಗ್ ಕೇಸಲ್ಲಿ ನಿನ್ ಕೈ ವಾಡದೆ ಅಂತ ಪ್ರೂವ್ ಆಗಾಯ್ತು. ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಶಿವ ಶಿವ, ನಾವು ದೇವಮಾನವರು. ನಮ್ಮನ್ನು ಬಂಧಿಸಿದರೆ ಪ್ರಪಂಚವೇ ಪ್ರಳಯವಾದೀತು.
ಏನ್ ಹಬ್ಬ ಬಂದ್ರೆ ಕಲ್ ಗಣೇಶ ಹಾಲ್ ಕುಡಿತಾನ ಅಷ್ಟೇ ತಾನೆ. ಹಾಲ್ ಮಾರೋರಿಗೆ ಒಳ್ಳೇದಾಗತ್ತೆ ಬಿಡು. ಈಗ ನಡಿ. ಎಲ್ಲ ಶಿವನ ಲೀಲೆ. ಅವನು ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಮ್ ಸಾಹೇಬ್ರು ಅಷ್ಟೇ, ತಪ್ಪು ಮಾಡೋರ್ ಕೈನ ಯಾವತ್ತೂ ಬಿಡಂಗಿಲ್ಲ. ಶಿವ ಶಿವ. ಕುಮಾರ್, ಬಂಡೆಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಠ ಅಂದ್ರೆ ಯಾರು ಅನ್ಕೊಂಡಿದ್ದೀರಿ? ಅವರು ನಮ್ಮ ದೇಶದ 10 ಜನ ಶ್ರೀಮಂತರಲ್ಲಿ ಒಬ್ರು. ಅವರು ಕಟ್ಟೋ ಟ್ಯಾಕ್ಸ್ ಹಣದಲ್ಲಿ ಉತ್ತರ ಕರ್ನಾಟಕದ 1 ತಿಂಗಳ ಬಜೆಟ್ ಹಾಕ್ಬೋದು ಗೊತ್ತಾ? ಅವ್ರ ಸಹಾಯ ಇಲ್ಲದೆ ಕರ್ನಾಟಕದಲ್ಲಿ ಯಾವ ಸರ್ಕಾರನೂ 5 ವರ್ಷ ಅಧಿಕಾರ ನಡೆಸಕ್ ಆಗಲ್ಲ. ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರುವಂತ ಉಳ್ಳಾಗಡ್ಡಿ ಮಠ ಅವ್ರಿಗೆ ಟೆರರಿಸ್ಟ್ ಅವ್ರ ಜೊತೆಗೆ ಸಂಬಂಧ ಇದೆ ಅಂತ ಅರೆಸ್ಟು ವಿಚಾರಣೆ ಅದು ಇದು ಅಂತ ಹೋದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ಹಾಳಾಗೋಗುತ್ತೆ. ಈಗೇನ್ ಮರ್ಯಾದೆ ಇದೆ ಅಂತೀರಾ? ಹೊರಗಡೆ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಕೇವಲ ಮಾತಾಡ್ತಾರಂತ ಗೊತ್ತಾ ನಿಮ್ಗೆ? ಒಬ್ಬ ಕಾನ್ಸ್ಟೇಬಲ್ ಹಿಡಿದು ಕಮಿಷನರ್ ವರೆಗೂ ಒಂದೇ ಲಂಚ. ಬಸ್ನಲ್ಲಿ ಕೇವಲ ಒಂದು ಪರ್ಸ್ ಕಳ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅವನ್ ಏನೋ ಕೊಲೆ ಮಾಡಿರೋ ತರ ಎದುರುಗಡೆ ನಿಲ್ಸ್ಕೊಂಡ್ಬಿಟ್ಟು ಯಾವ ಏರಿಯಾ, ಯಾವ ಬಸ್ಸು, ಯಾವ ಹಣ, ಹಿಂದಿನ ಜಾಬ ಮುಂದಿನ ಜಾಬ ಅಂತ ಕೇಳ್ಬಾರ್ದಿಲ್ಲ ಕೇಳಿ ಓಡಾಗಿ 10 ಟೀ 10 ಹೊಡೆ ತಗೊಂಬ. ಹಾಗೆ ಬರ್ತಾ ಸಾಹೇಬರಿಗೆ 10 ಪ್ಯಾಕೆಟ್ ಪಾನ್ ಪರಾಗೂ ತಗೊಂಬ. ಅವ್ನು ಹೇಳಿದ ಏರಿಯಾದಲ್ಲಿ ಪಿಕ್ ಪಾಕೆಟ್ ಮಾಡಿರೋದು ಯಾರು? ನಮ್ ಗಿಲ್ಲಿ ಕೃಷ್ಣ ಇರ್ಬೋದಾ? ಅವ್ನು ಊರಿಗೆ ಹೋಗಿದ್ದಾನೆ, ಹಾಗಾದ್ರೆ ಮಾರಿಮುತ್ತಿ ಇರ್ಬೋದಾ ಅಂತೆಲ್ಲ ಡಿಸ್ಕಸ್ ಮಾಡ್ತೀರಾ. ಯಾರು ಯಾವ ಏರಿಯಾದಲ್ಲಿ ಯಾವಾಗ ಪಿಕ್ ಪಾಕೆಟ್ ಮಾಡ್ತಾರಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ನಾವು ಅರೆಸ್ಟ್ ಮಾಡ್ತೀವ? ಯಾಕೆ? ಅವ್ರು ಹೊಡೆದಿರೋ ಹಣದಲ್ಲಿ ನಮಗೊಂದು ಪಾಲಿರುತ್ತೆ. ದಿನ ಬೆಳಗಾದ್ರೆ ಇರೋ ಟ್ರಾಫಿಕ್ ನಲ್ಲಿ ಆಫೀಸಿಗೆ ಹೋಗೋ ಅವಸರದಲ್ಲಿ ಯಾವನೊಬ್ಬ ಎಲ್ಲೋ ಲೈನ್ ಸ್ವಲ್ಪ ದಾಟ್ಬಿಟ್ರೆ ಸಾಕು. ಎಲ್ಲೋ ಇಂಡಿಯಾ ಬಾರ್ಡರ್ ದಾಟಿರೋರ್ ತರ ಗಾಡಿ ಸೈಡಿಗೆ ಹಾಕು. ಆರ್ಸಿ ಬುಕ್ ಇದೆಯಾ, ಗಾಡಿಯಲ್ಲಿ ಪೆಟ್ರೋಲ್ ಇದೆಯಾ, ಗಾಡಿಯಲ್ಲಿ ಬ್ಲೋ ಇದೆಯಾ ಅಂತ ದೊಡ್ಡ ವಿಚಾರಣೆ. ಯಾಕೆ? ಡ್ಯೂಟಿ ಮಾಡೋದಕ್ಕ? ಚಿಲ್ಡ್ರೆ ಒಂದ್ 5-10 ಕಿತ್ಕೊಳ್ಳೋದಕ್ಕೆ ಇದನ್ ಕೇಳ್ಬೇಕಾಗಿರೋ ದೊಡ್ಡ ದೊಡ್ಡ ಅಧಿಕಾರಿಗಳೇ. ನೀನ್ ಗಾಂಜಾ ಮಾಡ್ತೀಯೋ, ಸಾರಾಯಿ ಕಾಯಿಸ್ತೀಯೋ, ವ್ಯಭಿಚಾರ ಮಾಡ್ತೀಯೋ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ 15 ಲಕ್ಷ ಮಾಮೂಲು ಮಾತ್ರ ಬಂದ್ಬಿಡ್ಬೇಕು. ನಾವುಗಳು ಹೀಗಿರೋದ್ರಿಂದಾನೆ ಅವತ್ತು ಪಿಕ್ ಪಾಕೆಟ್ ಮಾಡ್ತಾ ಇದ್ದಾನೆ, ಇವತ್ತು ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾನೆ. ಅವತ್ತು ಗಾಂಜಾ ಮಾಡ್ತಾ ಇದ್ದಾನೆ, ಇವತ್ತು ವೆಪನ್ಸ್ ಮಾಡ್ತಾ ಇದ್ದಾನೆ. ಅವತ್ತು ವ್ಯಭಿಚಾರ ಮಾಡ್ತಾ ಇದ್ದಾನೆ, ಇವತ್ತು ರಾಜ್ಯಕ್ಕೆ ಮಂತ್ರಿ ಆಳ್ತಾ ಇದ್ದಾನೆ. ಯಾಕೆ? ಅವತ್ತೆ ಕಾನೂನು ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ ಈಗೆಲ್ಲ ಆಗ್ತಾಯ್ತಾ? ತಿಂಗಳ ಸಂಬಳ ಕೊಟ್ಟು ವಾಚ್ಮನ್ ಇಡೋ ಹಾಗೆ ಬಾರ್ಡರ್ ಅಲ್ಲಿ ಸೈನಿಕರನ್ನ ನಾಡಲ್ಲಿ ನಮ್ಮನ್ನ ನೇಮಿಸಿದ್ದಾರೆ. ಆ ಬಾರ್ಡರ್ ಅಲ್ಲಿರೋ ಸೈನಿಕರು ನಮ್ಮನ್ನ ಕಾಪಾಡ್ತಾರಂತ ನಂಬೋ ಈ ನಮ್ಮ ಜನ ಪಕ್ಕದ ಬೀದಿಯಲ್ಲಿರೋ ಪೊಲೀಸ್ ಅವ್ರನ್ನ ನಂಬಲ್ಲ ಅಂತಾರೆ. ಒಬ್ಬ ಸೈನಿಕ ಸತ್ರೆ ಗೌರವ ಕೊಡ್ತಾರೆ, ಅದೇ ಒಬ್ಬ ಪೊಲೀಸ್ ಸತ್ರೆ ತಲೆನೇ ಕೆಡ್ಸ್ಕೊಳಲ್ಲ ಅಂತಾರೆ. ಇದು ಬದಲಾಗ್ಬೇಕು. ಅವ್ರು ನಮಗೋಸ್ಕರನೂ ಕಣ್ಣೀರಿಡ್ಬೇಕು. ನಮ್ಮ ಹತ್ರ ಬರೋ ಜನಗಳಿಗೆ ನೀವು ನಮ್ಮವರು, ನಾವು ನಿಮ್ಮವರು ಅಂತ ಬರೀ ಮಾತಲ್ಲಿ ಹೇಳೋದಲ್ಲ, ಕೆಲಸದಲ್ಲಿ ತೋರಿಸ್ಬೇಕು. ಒಬ್ಬ ಪುಡಿ ರೌಡಿ ಬಾಂಬೆ ಬಾರ್ಡರ್ ಕುತ್ಕೊಂಡು ಕರ್ನಾಟಕ ಪೊಲೀಸ್ ಅಂದ್ರೆ ಚಿಲ್ಡ್ರೆ ಬಿಸಾಕ ತಕ್ಷಣ ಬಾಚ್ಕೊಳ್ಳೋ ಭಿಕ್ಷಿಕರು ಅಂತ ಅವನು. ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋನು ನಾಳೆ ಬೆಲ್ಗಾಮಲ್ಲಿ ಕುತ್ಕೊಂಡು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾನೆ. ನಾಳೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕರ್ನಾಟಕದ ಅರ್ಧ ಭಾಗನೇ ಕೊಡಿ ಅಂತಾನೆ. ಇದು ಬೇಕಾ ಸರ್ ನಮ್ಗೆ? ತಪ್ಪು ಮಾಡಿದ್ರು ಒಬ್ಬ ಪಿಕ್ ಪಾಕೆಟ್ ಆದ್ರೂ ಸರಿ, ಇಲ್ಲ ಪುಟ್ಕೋಸಿ ಬಸಪ್ಪ ಉಳ್ಳಾಗಡ್ಡಿ ಮಠ ಅಂತ ಒಬ್ಬ ಬಿಸ್ನೆಸ್ ಟೈಕೂನ್ ಆದ್ರೂ ಸರಿ, ಕಾನೂನಿಗೆ ಅಪ್ಪಾಗಟ್ಬಿಡ್ಬೇಡಿ ಸರ್. ಆಗ್ಲೇ ಜನಗಳ ಮಧ್ಯದಲ್ಲಿ ಒಂಚೂರು ಮರ್ಯಾದೆ ಸಿಗೋದು. ಓಕೆ ಅಜಯ್ ಕುಮಾರ್, ಗೋ ಅಹೆಡ್. ಕರ್ಕೊಂಡೋಗಿ ಹೋಗಿಲ್ಲ? ಗೇಟ್ಗೆ ಬೀಗ ಹಾಕಿದೆ ಸರ್. ಅಳಿಯಂದ್ರ ಬರ್ರಿ. ಸೊಸೀನ್ ಕೇಳಾಕತ್ತಿದ್ದೆ, ಏನವ್ವ ನಿಮ್ಮ ಅಣ್ಣ ನಿನ್ ಮದುವೆ ಮಾಡ್ಕೊಟ್ಮೇಲೆ ನಮ್ಮ ಮನೆ ಕಡೆ ಬರ್ಲೇ ಇಲ್ಲ ಅಂತ. ನೀವಾ ಬಂದಿರಿ, ಬರ್ರಿ ಕುಂದ್ರಿ, ಊಟ ಮಾಡಿ. ಇಲ್ಲ, ಡ್ಯೂಟಿ ಮೇಲೆ ಇದ್ದೀನಿ. ಪೊಲೀಸ್ ಕೆಲಸನೇ ಅಷ್ಟ್ರಿ. ಇಲ್ಲಿ ನೋಡ್ರಿ, ಊಟ ಸಮಯಕ್ಕೆ ನಮ್ಮ ಮನೆಗೆ ಯಾರೇ ಬಂದ್ರ ಅವ್ರನ್ನ ಬಿಟ್ಟು ಊಟ ಮಾಡೋ ಅಭ್ಯಾಸನೇ ನಮ್ಗೆ ಇಲ್ಲಿ ನೋಡ್ರಿ. ನನಗೆ
ನಮ್ಮೂರ್ನ ಬಿಟ್ಟು ಊಟ ಮಾಡೋ ಅಭ್ಯಾಸ ಇಲ್ವೇ? ಇಡೀ ಡಿಪಾರ್ಟ್ಮೆಂಟ್ಗೆ ಊಟ ಹಾಕೋ ಶಕ್ತಿ ಇರೋ ನಮಗ ಈ 4 ಜನಕ್ಕೆ ಊಟ ಹಾಕಕ್ಕಾಗಲ್ಲೇನೆ? ಬರ್ರಿ ಊಟ ಮಾಡಿ. ಅವ್ರಿಗೂ ಬಡಿಸಿ. ಸರಿ, ಇಷ್ಟ ಹೇಳಿದ್ನ ಇನ್ನೇನು, ಊಟ ಮಾಡ್ಕೊಳ್ಳಿ. ಅದೇ ಸರ್. ಬಡಿಸು. ತುಂಬಾ ಚೆನ್ನಾಗಿದೆ. ನಿಮ್ ಕಡೆಗೆನಾ? ಹಾ ಅಣ್ಣ. ಅದೇ ಅನ್ಕೊಂಡೆ. ಇನ್ನೊಂದು ಇಟ್ಕೊ ಸಾಕು. ಕೆಲ್ಸ ಟೆನ್ಷನ್ ನಮ್ಗೆ ಮನೆ ಊಟ ಸಿಗೋದೇ ಕಷ್ಟ. ಹಾಕು, ಚೆನ್ನಾಗಿ ತಿನ್ನಿ. ಹಾ, ತಿನ್ನಿ. ಅಣ್ಣ ತಗೋ. ಹೇಗಿದೆ ತಂಗಿಕಾಯಿ ಅಡ್ಗೆ? ಚೆನ್ನಾಗಿದೆ ಸರ್. ಹಾಗಾದ್ರೆ ಡ್ಯೂಟಿ ಮಾಡೋಣ. ಓಕೆ. ಮಿಸ್ಟರ್ ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಠ್, ಯು ಆರ್ ಅಂಡರ್ ಅರೆಸ್ಟ್. ಕಾರಣ ವೆಪನ್ ಡೀಲಿಂಗ್ಸ್. ಅದಕ್ಕೆ ಸಂಬಂಧಪಟ್ಟಂತ MLA, DC ಹಾಗೂ ಸ್ವಾಮೀಜಿ ನನ್ನ ಕಸ್ಟಡಿಯಲ್ಲಿದ್ದಾರೆ. ನೀ ನನ್ ಸಂಬಂಧಿಕ ಅಂತ ಹೇಳಕತ್ತೀನಿ. ಈ ಉಳ್ಳಾಗಡ್ಡಿ ಮಠ್ ಒಂದು ಸಾಗರ ಇದ್ದಂಗ. ಇದ್ರಾಗ ಹಡಗೆ ಮುಳುಗೋಗ್ತೈತಿ. ಈಜಾಗ್ ಬಂದಿರೋ ನೀನ್ ಯಾವ ಲೆಕ್ಕ? ಈ ಅಜಯ್ ಕುಮಾರ್ ಸರ್ನಾಯಕ್ ಬರೀ ಈಜೋನಲ್ವೋ, ಪಾತಾಳಕ್ಕೆ ಹೋಗಿ ಕಪ್ಪೆ ಚಿಪ್ಪಿಂದ ಮುತ್ತನ್ನು ತಗೊಂಡು ಹೊರಗಡೆ ಬರೋಣ. ಸಮಯ ಬಂದ್ರೆ ಅದೇ ನೀರನ್ನು ಕುಡಿದು ಸಾಗರನೇ ಖಾಲಿ ಮಾಡೋ ಭೂಪ ಕಣೋ. ನಿನ್ ನಿರ್ಧಾರ ಬದಲಾಯಿಸ್ಕೊಂಡ್ರೆ ನಿನಗೆ ಒಳ್ಳೇದು. ಬೇಕಾದ್ರೆ ಬಂದಾರಿಗೆ ಸುಂಕ ಎಷ್ಟು ಅಂತ ಕೇಳು, ಕೊಟ್ಬಿಡ್ತೀವಿ. ಸುಂಕ ತಗೊಂಡು ಸುಖವಾಗಿರ್ಬೇಕು ಅನ್ನೋ ಆಸೆ ನನಗಿದ್ದಿದ್ರೆ ಕಷ್ಟ ಸುಖದಲ್ಲಿ ಭಾಗಿಯಾಗೋ ಈ ಪೊಲೀಸ್ ಕೆಲ್ಸಕ್ಕೆ ಸೇರ್ತಾ ಇರಲಿಲ್ಲ. ನನ್ನ ಮುಟ್ಟಿದ್ರೆ ಜನ ನಿನ್ ಸುಮ್ನೆ ಬಿಡಕ್ಕಿಲ್ಲ. 3 ಗಾಂಧಿಗಳು ಸತ್ತಾಗ್ಲೂ 3 ದಿನ ಯೋಚನೆ ಮಾಡಿದ ಜನ 4ನೇ ದಿನನೇ ಹೊಸ ನಾಯಕನ ಆಯ್ಕೆ ಮಾಡ್ಕೊಂಡ್ಬಿಟ್ರು. ಅಂತದ್ರಲ್ಲಿ 3 ಬಿಟ್ಟಿರೋ ನಿನ್ನನ್ನು ಅರೆಸ್ಟ್ ಮಾಡಿದ್ರೆ ಈ ಜನ ಏನೋ ಹೋರಾಟ ಮಾಡ್ತಾರೆ. ಅದನ್ನ ಈಗ ತಾನೇ ಹುಟ್ಟಿರೋ ಮಗುನ ಹೋಗಿ ಕೇಳು. ನನ್ನ ಬಗ್ಗೆ ಕತಿನೇ ಹೇಳ್ತೈತಿ. ಅದೇ ಮಗು ಹತ್ರ ಹೋಗಿ ಅಜಯ್ ಕುಮಾರ್ ಸರ್ನಾಯಕ್ ಬಗ್ಗೆ ಹೇಳು. ಕತೆ ಹೇಳೋ ಬಾಯಿಗೆ ಬೀಗ ಜಡಿಯತ್ತೆ. ನನ್ನನ್ನು ಅರೆಸ್ಟ್ ಮಾಡಿದ್ರೆ ಏನಾಗ್ತದಂತ ಯೋಚನೆ ಮಾಡಿದ್ಯಾನ? ಅರೆಸ್ಟ್ ಮಾಡದೆ ಬಿಟ್ರೆ ಈ ದೇಶದ ಮಾನ ಏನಾಗ್ಬೋದು ಅಂತ ಯೋಚನೆ ಮಾಡಿನೇ ಇಲ್ಲಿಗೆ ಬಂದಿದ್ದೀನಿ. ಈಶ್ವರ್ ಸರ್, ಬಂದ್ರೆ ಕರ್ಕೊಂಬ, ಬರ್ದಿದ್ರು ಕರ್ಕೊಂಬ.